ಈಗ ನಾನು ನಿಮ್ಗೆ ರೂಮ್ ಟೂರ್ ಕೊಡ್ತೀನಿ. ಸೇಮ್ ಔಟ್ಫಿಟ್. ನೋಡಿ 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 ರೆಡ್ ಹ್ಯಾಂಡ್ ಆಗಿ ಫೋಟೋ ಇಟ್ಕೋತಿದ್ದಾರೆ ಇಬ್ರು ಸಿಕ್ಕಾಕೊಂಡು. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಿರೋದು ಸಂಜೆ 6 ಗಂಟೆ ಟೈಮು. ಸೊ ಏನು ಸೀನ್ ಅಂದರೆ, ಇವತ್ತು ಧನುಷ್ಟಿ ಬ್ಲಾಗ್ ಮಾಡಿದ್ವಿ. ಹೋಗ್ಬಿಟ್ಟು ಫಸ್ಟ್ ನಾವು ಒಂದು ವಾಟರ್ ಪಾರ್ಕ್ ಹೋಗಿ ಅದೇನು ಅಂತ ನೀವು ಅವ್ರ ಬ್ಲಾಗಲ್ಲಿ ಗೊತ್ತಾಗುತ್ತೆ, ಅದನ್ನ ನೋಡಿ. ಸೊ ಆದಷ್ಟು ಬೇಗ ಬರುತ್ತೆ ಅವ್ರ ಬ್ಲಾಗು. ಅದು ಬಿಟ್ಟರೆ ಈಗ ನಾನು ಸಂಜೆ ನನ್ನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಫೋಟೋಶೂಟ್ ನಡೀತಾನೆ ಇದೆ. ಅದೇನು ಫೋಟೋ ಶೂಟ್ ಮಾಡ್ತಾರೆ ಇನ್ಫ್ಲೂಯೆನ್ಸರ್, ನಾನು ನಮ್ಮ ಅಮ್ಮನ ಗೊತ್ತಿಲ್ಲ. ನಾನಂತೂ ಇದುವರೆಗೂ ಇನ್ಸ್ಟಾಗ್ರಾಮಲ್ಲಿ ಫೋಟೋನೇ ಪೋಸ್ಟ್ ಮಾಡಲ್ಲ. ಬಟ್ ಏನಂದ್ರೆ ನಾವು ಬಂದಿರೋದು ಓಡಾಡಕ್ಕೆ, ಜನರಿಗೆ ತೋರ್ಸಕ್ಕೆ, ಸ್ಟೋರಿ ಹಾಕಕ್ಕೆ. ಸ್ಟೋರಿ ಎಲ್ಲಿ ಯಾವ್ದು ಆಗ್ತಲ್ಲ ಗೈಸ್. ನಾನು ರೀಲ್ಸ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಒಳ್ಳೇದ್ ಮಾಡಿದ್ರೆ ನನ್ನ ಮೊಮ್ಮಕ್ಕಳಿಗೆ ಗೊತ್ತಾಗ್ಲಿ ಹಿಂಗೆಲ್ಲ ಓಡಾಡಿದ್ರೆ ಅಜ್ಜಿ ತಾತ ಅಂತ. ನೋಡು ನಮ್ಮ ಅಜ್ಜಿ ಹೆಂಗಿದ್ದಾರೆ ಅಂತ ಹೇಳಿ. ಇವತ್ತು ಬಟರ್ಫ್ಲೈ ಕತೆ ಆಯ್ತು ಗೈಸ್. ಏನಾಯ್ತು ಅಂದ್ರೆ ಇವತ್ತು ನಾನು ಸಮೀರು ಇವತ್ತು ನಾವು ಒಂದ್ ಕಡೆ ಹೋಗಿ ಅಷ್ಟು ಗೊತ್ತಾಗಿಲ್ಲ ಅಮ್ಮ. ಇವತ್ತು ಒಂದ್ ಗೇಮ್ ಆಡಕ್ ಹೋಗಿದ್ವಿ ಧನುಷ್ಟಿ ಬ್ಲಾಕ್ಗೆ. ಮೆಲ್ಲಿಗೆ ಎದ್ದೋದ್ರು. ಅಲ್ಲಿ ನಾನು ನಮ್ಮ ಊಟ ಮಾಡ್ತಾ ಇದ್ವಿ, ಅಪ್ಪ ಊಟನೇ ಮಾಡ್ತಿಲ್ಲ. ಯಾಕೆ ಅಂತ ನಾವು ಅಲ್ಲಿ ನೋಡಿದ್ರೆ ಬಟರ್ಫ್ಲೈ ವೇರ್ ಆರ್ ಯು ಗೋಯಿಂಗ್ ಅಂದ್ರೆ ಆ ಬಟರ್ಫ್ಲೈ ಹೋಗಿದ್ದಾರೆ. ಒಂದು ಬಟರ್ಫ್ಲೈ ಜೊತೆ ನಮ್ಮ ಅಪ್ಪ ಬಟರ್ಫ್ಲೈ ಮಾತಾಡ್ತಾ ಇದೆ. ನಂಬರ್ ಕೊಟ್ಟು ಬಂದಿದೆ ಬಟರ್ಫ್ಲೈ. ಆಮೇಲೆ ಆ ಬಟರ್ಫ್ಲೈ ಬಂದ್ಬಿಟ್ಟು ಆ ನಂಬರು ನಂದು ಅಂತ ಹೇಳಿದಾರೆ. ನಿಮ್ಗೆ ಇದು ಕ್ಲಿಯರ್ ಆಗಿ ಅರ್ಥ ಆಗ್ತಿರಲ್ಲ, ಬುದ್ಧಿವಂತರಿಗೆ ಮಾತ್ರ ಅಲ್ಲ ಪಾಪ. ಈಗ ನಾವೇನ್ ಮಾತಾಡಿದ್ವಿ ಅದು ಬುದ್ಧಿವಂತರಿಗೆ ಮಾತ್ರ. ಎಷ್ಟು ಚೆನ್ನಾಗಿ ಗೊತ್ತಾಗ ಗೈಸ್. ಅದು ಬಟರ್ಫ್ಲೈ ಒಂದ್ ಬಟರ್ಫ್ಲೈ ಇಂದ ಅಪೋಸಿಟ್ ಬಟರ್ಫ್ಲೈ ರೆಸ್ಪಾನ್ಸ್ ಮಾಡ್ಕೊಂತ ಇದಾರೆ ಒಬ್ರಿಗೊಬ್ರು. ನಮ್ ಫ್ಲಾಶಿ ಆಗಿಲ್ಲ. ಆಮೇಲೆ ಆಯ್ತು ಯಾಕೆ ಊಟ ಬಿಟ್ಬಿಟ್ಟಿ ಈ ತರ ಇವರು ಅಷ್ಟು ಕ್ಯೂರಿಯಾಸಿಟಿ ಬಟರ್ಫ್ಲೈ ಹುಡ್ಕೊಂಡು ಹೋಗಿದಾರೆ. ಇದೇ ತರ ಜಾಸ್ತಿ ಮಾಡಿದ್ರೆ ನಾ ಹೇಳ್ದಾಗ ಹೋಗ್ಬಿಡ್ತೀನಿ. ಲೈಟಲ್ಲಿ ಇಟ್ಬಿಟ್ಟು ಸುಟ್ಕೆ ಸ್ಟಾರ್ಟ್ ಮಾಡಿದಾರೆ. ಓ ಫ್ಯಾಮ್, ಸೊ ಫೈನಲಿ ಹೊರಟಿದೀವಿ. ನಾವು ಹೊರಟಿರೋದು ಇವಾಗ ಮಾಲ್ಗೆ. ಅಲ್ಲಿ ನೋಡಿ ನಾವು ಅಪ್ಪ ಅಮ್ಮ ಕಾಫಿ ಟೀ ಕುಡ್ಕೊಂಡ್ ಬರ್ತಾವ್ರೆ. ಇಲ್ಲಿ ಒಂದು ಕಾಫಿನ 120 ರೂಪಾಯಿ. ಅದಕ್ಕೆ ನಾವು ಅಪ್ಪ ಅಮ್ಮ ಬೇಡ ಇಲ್ಲಿ ಅಂದ್ಬಿಟ್ಟು ಅಲ್ಲಿಗೆ ಹೋಗೋರೆ. ನಾನು ಆಟೋ ಬಂದಿಲ್ಲಿ ಕಾಯ್ತಿದ್ದೆ ನೋಡಿ. ಆಟೋ ಅವರು ಕಾಯ್ತಿದ್ದಾರೆ. ಅವ್ರು ಇಷ್ಟೊತ್ತು ಕಾಯ್ದು ಪಾಪ ಒಂದು 20 ನಿಮಿಷ ಆದ್ಮೇಲೆ ನಾವು ಅಪ್ಪ ಅಮ್ಮ ಬರ್ತಾವ್ರು ನೋಡಿ. ಆರಾಮಾಗಿ ಬರ್ತಾರೆ. ಗೋ 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 ಗೈಸ್. ಫೈನಲಿ ಹೊರಟಿದ್ದೀವಿ ಗೈಸ್. ಕತ್ಲೆ ಆಗ್ಬಿಟ್ಟಿದೆ ಆಚೆ ಬರೋಷ್ಟಲ್ಲಿ ನಾವು. ಗೈಸ್ ಇದು ಫುಲ್ಲು ಬಟ್ಟೆ ಮಾರ್ಕೆಟ್ಗಳೇ ನೋಡಿ. ಇದೆಲ್ಲ ಟೆಕ್ಸ್ಟೈಲ್. ಅದು ಮೇಲ್ಗಡೆ ಇರೋದು ಹೋಟ್ಲ್ ಅಂತ ಮುಂಚೆ, ಇವಾಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇದು ಟೆಕ್ಸ್ಟೈಲ್. ಗೈಸ್ ಸೊ ಇದೊಂದು ಮಾಲ್ ಅಂತೆ, RR ಮಾಲ್ ಅಂತ. ಇದೆಲ್ಲ ಚಿಕ್ಕ ಮಾಲು. ಸೂರತ್ಗೆ ದೊಡ್ಡ ಮಾಲ್ ಬಂದು VR ಮಾಲ್ ಅಂತೆ. ಅಲ್ಲಿಗೆ ಹೋಗ್ತಾ ಇದೀವಿ, ನೋಡೋಣ ಹೆಂಗಿದೆ ಅಂತ. ಗೈಸ್ ಸೊ ಫೈನಲಿ ಆಟೋಯಿಂದ ಇಳಿದು ಮಾಲ್ ಒಳಗೆ ಎಂಟ್ರ್ ಆಗಿದ್ದೀವಿ. ಇದು ಯಾವುದೋ ಸೂರತ್ ದೊಡ್ಡ ಮಾಲ್ ಅಂತೆ. ನೋಡೋಣ ಬನ್ನಿ ಹೆಂಗಿದೆ ಅಂತ. ನೋಡಿ ನೋಡಿ ನೋಡಿ. ಆ್ಯಂಡ್ ಇಲ್ಲಿ ನಮ್ಮ ಜೊತೆ ಗೈಸ್, ನಾನು ಟ್ರಿಪ್ಪಲ್ಲಿ ನಮ್ಮ ಜೊತೆ ಶ್ರೀ ಮತ್ತು ಅವ್ರ ಅಪ್ಪ ಅಮ್ಮನೂ ಬಂದಿದ್ದಾರೆ. ಅಲ್ಲಿ ಕೂತಿದ್ದಾರೆ ನೋಡಿ, ಕಾಫಿ ಕುಡಿತಾ ಇದ್ದಾರೆ. ನಮಗಿಂತ ಮುಂಚೆ ಬಂದಿದ್ದಾರೆ ಇಲ್ಲಿ. ಗೈಸ್ ಸೊ ಎಷ್ಟು ಕ್ಲೀನಾಗಿ ಸೆಟಪ್ ಮಾಡಿದ್ದಾರೆ ನೋಡಿ. ಇವ್ರ ಬಿಲ್ ಸೆಕ್ಷನ್ನು. ಇಲ್ಲಿ ಬಂದೆಲ್ಲ ಆರ್ಡರ್ ಮಾಡಬೇಕು. ಇಲ್ಲಿ ಪಕ್ಕ ಅಂಗಡಿಗಳು ದೂರ. ಅಲ್ಲಿಗೆ ಹೋಗಿ ನಾವು ಆರ್ಡರ್ ಮಾಡೋದನ್ನ ಇಸ್ಕೋಬೇಕು. ಸಿಂಪಲ್. ಆ್ಯಂಡ್ ಈ ಕಡೆ ಕಸ್ಟಮರ್ಸ್ಗಳು ಕೂತ್ಕೊಳ್ಳೋಕ್ಕೆ ಟೇಬಲ್ಲು. ಸಕ್ಕತ್ತಾಗಿದೆ ಕಾನ್ಸೆಪ್ಟ್. ಗೈಸ್ ಸೊ ನಮ್ಮ ಪೈನಾಪಲ್ ಜ್ಯೂಸ್ ತೊಗೊಂಡಿದ್ದಾರೆ. ಪೈನಾಪಲ್ ಗೈಸ್. ಈ ಜ್ಯೂಸ್ ಸಖತ್ ಕಹಿ ಇದೆ, ಅದಕ್ಕೆ ಇದನ್ನು ಕ್ಯಾನ್ಸಲ್ ಮಾಡೋಕೆ ಹೋಗ್ತಾ ಇದ್ದೀನಿ. ಬಹುತ್ ಕಟ್ಟಾಯ್ ಗೈಸ್. ಸೊ ಅದನ್ನು ಕ್ಯಾನ್ಸಲ್ ಮಾಡಿ ವಾಟರ್ ಮಾಡೋಣ ಹೇಳ್ಬಿಟ್ಟೆ. ಆ ಸಖತ್ ಕಹಿ ಇತ್ತು, ಪಾಪ ಕುಡಿಯೋಕ್ಕಾಗಲ್ಲ ಅದಕ್ಕೆ. ಆ್ಯಂಡ್ ನಮ್ಮದು ಫಿಕ್ಸ್ 2 ಕಾಫಿ ಇದೆ ಇಲ್ಲಿ. ನಾವು ಅಪ್ಪ ಟೀ ಲವರು, ಅದ್ರ ಕಾಫಿ ತೊಗೊಂಡಿದ್ದಾರಪ್ಪ. ನೀವು ಟೀ ಇಷ್ಟನಾ ಕಾಫಿ ಇಷ್ಟನಾ? ಕಾಫಿ ಇಷ್ಟನಾ? ನಿಮಗೆ ಟೀನಾ? ನಿಮಗೆ ಟೀ ಅಲ್ವಾಪ್ಪ? ಕಾಫಿನಾ? ಮನೆಯಲ್ಲಿ ಬಟರ್ಫ್ಲೈಗೆ ಕಾಫಿ. ನಮ್ಮ ಅಪ್ಪ ಹೆಸರು ಬಟರ್ಫ್ಲೈ ವೇರ್ ಆರ್ ಯು ಗೋಯಿಂಗ್ ರೌಂಡಿಂಗ್ ದ ಗಾರ್ಡನ್. ಗಾರ್ಡನ್ ಇದೆ, ದೊಡ್ಡ ಗಾರ್ಡನ್ ಇಲ್ಲಿದೆ.
ಬಟರ್ಫ್ಲೈ ಗೈಸ್, ನೀವೆಲ್ಲ ಒಂದು ಕಮೆಂಟ್ ಹಾಕಿ. ನಾವು ಅಪ್ಪ ಕಮೆಂಟ್ಸ್ ನೋಡಿದ್ರೆ ಬರೀ ಬಟರ್ಫ್ಲೈ ಅಂತಾನೆ ಇರಬೇಕು. ಬಟರ್ಫ್ಲೈ ಅಂಕಲ್ ಅಂತಾನೆ ಇರಬೇಕು. ಎಷ್ಟು ಕಮೆಂಟ್ಸ್ ಇರಬೇಕು ಅಂದ್ರೆ ನಮ್ಮ ಅಪ್ಪ ತಲೆ ಕೆಟ್ಟ ನೋಡಿರ್ಬೇಕು ಗೈಸ್. ಗುಜರಾತ್ ಅಲ್ಲಿ ಕಮೆಂಟ್ ಹಾಕಿ, ನೀವು ಎಷ್ಟು ನೋಡಿರ್ಬೋದು ಬಟರ್ಫ್ಲೈ. ಕಲರ್ ಬಟರ್ಫ್ಲೈ. ಪಕ್ಕದಲ್ಲಿ ಗ್ರೌಂಡ್ ಇದೆ ಗೈಸ್, ಗೇಮ್ ಆಡ್ತಾ ಇದಾರೆ ಇಲ್ಲಿ ಗೈಸ್. ಚೀಸ್ ಪಾವ್ ಬಾಜಿ ಬಂದಿದೆ ನಮ್ಮ ಅಪ್ಪಂದು. ಚೆನ್ನಾಗಿಲ್ಲ ಅಂತ ಹೇಳಿದ್ಲು ಧನುಷ್ಟಿ, ತಿನ್ಬಿಟ್ಟು ನೋಡೋಣ ಅಪ್ಪ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಬಟರ್ಫ್ಲೈ ಅಂತ ತಿನ್ನಿ. ಕಣ್ಮುಚ್ಕೊಂಡ್ಬಿಟ್ರಿ. ಅಷ್ಟು ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಓಕೆ. ಈಗ ನಾನು ಸ್ಯಾಂಡ್ವಿಚ್ ಹೇಳಿದ್ದೀನಿ. ಸ್ಯಾಂಡ್ವಿಚ್ ಬರೋರ್ಗು ಕಾಯ್ಬೇಕು. ಅಮ್ಮದು ವಾಟರ್ ಮೆಲನ್ ಜ್ಯೂಸ್ ಬಂತು. ಹೆಂಗಿದೆ ಈಗ ಗೈಸ್? ನಾನು ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ದೆ, ಅದು ಬಂದಿದೆ ತಿನ್ನಕ್ಕೀಗ. ಗೈಸ್ ಮಾಲ್ ಒಳಗೆ ಎಂಟರ್ ಆಗಿದ್ದೀವಿ. ಆ್ಯಕ್ಚುಲ್ ಆಗಿ ನಾವು ಫ್ರಂಟ್ ಗೇಟಲ್ಲಿ ಬರಬೇಕಿತ್ತು, ಬಟ್ ತಿನ್ಕೊಂಡು ಬ್ಯಾಕ್ ಗೇಟಿಂದ ಎಂಟ್ರಿ ಕೊಟ್ಬಿಟ್ಟಿದ್ದೀವಿ. ಸೊ ಅದಕ್ಕೆ ಸಖತ್ ದೊಡ್ಡದಿದೆ ಮಾಲ್ ಅಲ್ಲ. ನೋಡಿ ಎಷ್ಟು ದೊಡ್ಡದಿದೆ ಅಂದರೆ, ವಾಕಿಂಗ್ ಸ್ಪೇಸೇ ತುಂಬ ದೊಡ್ಡದಿದೆ. ಯೂಶಲ್ ಆಗಿ ಇಷ್ಟೇ ಇರುತ್ತೆ ವಾಕಿಂಗ್ ಸ್ಪೇಸ್, ಇದು ಇಷ್ಟು ಜಾಸ್ತಿ ಇದೆ. ವೈಡ್ ಆಗಿದೆ ವಾಕಿಂಗ್ ಸ್ಪೇಸ್ ಅಲ್ಲ ಶ್ರೀ? ಮಧ್ಯದಲ್ಲಿ ತುಂಬ ಜಾಗ ಇದೆಯಲ್ಲ ವಾಕಿಂಗ್ ಮಾಡೋಕ್ಕಿಲ್ಲಿ. ಅಲ್ಲಿ ನಮ್ಮ ಹೌದಾ? ನಿಂಗೆ ಹಿಂಗೆ ಗೊತ್ತು? ಅಲ್ಲ, ಇಲ್ಲಿ ಮುಂಚೆನೇ ಬಂದಿರೋ ಥರ ಇಲ್ಲಿ ಕ್ರೌಡ್ ಕಮ್ಮಿ ಇದೆ ಅಂತೆ. ಗೈಸ್ ಎಷ್ಟು ದೊಡ್ಡದಿದೆ ಗೊತ್ತಾ ಇದು ಮಾಲು? ಯಪ್ಪ ನೋಡಿ, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು, ಫೋರ್ತ್ ಫ್ಲೋರು. ಆದರೆ ನಮ್ಮ ಬೆಂಗಳೂರಲ್ಲಿರೋ ಹೊಸ ಮಾಲ್ ಆಗಿದೆಯಲ್ಲ, ಮರ್ತೋಗ್ಬಿಟ್ಟೆ. ಅಷ್ಟು ದೊಡ್ಡದಿಲ್ಲ, ಕ್ರೌಡ್ ಕಮ್ಮಿ ಇದೆ. ಒಂಚೂರು ಹೆಂಗೆ ಅಂದರೆ, ನಾವು ಬೆಂಗಳೂರಲ್ಲಿರೋ ಮಾಲೆಲ್ಲ ಹೋಗಿ ಅಭ್ಯಾಸ ಅಲ್ವಾ? ಯಾವ ರೋಡಿಗೆ ಹೋದ್ರೆ ಏನು ಬರುತ್ತೆ ಅನ್ನೋದು ಗೊತ್ತು, ಯಾವ ಮೂಲೆ ನುಗ್ಗಿದ್ರೆ ಏನು ಶಾಪ್ ಬರುತ್ತೆ ಅಂತ. ಕನ್ಫ್ಯೂಸ್ಡ್ ಆಗಿ ಓಡಾಡ್ತಾ ಇದ್ದೀವಿ, ಏನಿದೆ ಇಲ್ಲಿ ನೆಕ್ಸ್ಟ್ ಏನಿದೆ ಅಂತ ಎಕ್ಸೈಟ್ಮೆಂಟ್ ಇದೆ. ಸೊ ಗೈಸ್, ನಮಗೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗದೆ ಡೈರೆಕ್ಟಾಗಿ ಮೇಲೆಗಡೆ ಫ್ಲೋರಿಗೆ ಬಂದ್ಬಿಟ್ಟಿದ್ದೀವಿ. ಫೋರ್ತ್ ಫ್ಲೋರು. ಹೊಟ್ಟೆ ಫುಲ್ ಆಗಿಬಿಟ್ಟಿದೆ. ಮನೆಗೆ ಈಗ ಹೋಟ್ಲಿಗೆ ಹೋಗಿ ಡಿನ್ನರ್ ಏನು ಮಾಡೋದು ಅಂತಲೂ ಗೊತ್ತಿಲ್ಲ ನಮಗೆ. ಬನ್ನಿ ನೋಡೋಣ ಏನು ಮಾಡೋದು. ಸೊ ನೋಡಿ ಸಖತ್ತಾಗಿದೆ ಇದು. ನೋಡಿ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಅಂಗಡಿನ. ನನಗೆ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಬ್ಲ್ಯಾಕ್ ಕಲರು. ನಾನು ನೆಕ್ಸ್ಟ್ ಏನಾದ್ರು ನನ್ನ ಇನ್ಸ್ಟಾಗ್ರಾಮ್ದು ಬ್ರಾಂಚ್ ಮಾಡಿದರೆ ಬ್ಲ್ಯಾಕ್ ಕಲರಲ್ಲಿ ಮಾಡಿಸ್ತೀನಿ. ಕೆಳಗಡೆನೂ ಚೆನ್ನಾಗಿದೆ ಅನ್ನಿಸ್ತದು. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಫರ್ನಿಚರ್ಸು. ಕೂತ್ಕೊಳ್ಳೋಕೆ ಹೋಗ್ಬಿಟ್ರು ನಮ್ಮ ಅಮ್ಮ. ಹಾಂ ಟೆಸ್ಟ್ ಮಾಡಕ್ಕೆ ಹೋಗೋರೆ. ನೋಡಿ ಮಕ್ಳುಗಳು ತಿನ್ನಕ್ಕೆ, ಮಕ್ಕಳು ಪಾರ್ಟಿ ಮಾಡೋಕ್ಕೆ ಒಂದು ಜಾಗ. ಫನ್ನಿ ಮಂಕಿ ಅಂತೆ ಗೈಸ್. ಅಲ್ಲಿ ಯಾವುದೋ ಅಂಗಡಿಗೆ ನುಗ್ಗಿದ್ದೀವಿ. ನಮಗೆ ಸೂರತ್ತಿಂದ ಏನಾದ್ರು ಒಂದು ನೆನಪಿರೋ ಥರ ತೊಗೊಂಡು ಹೋಗ್ಬೇಕು ಅಂತ ಅಷ್ಟೇ ಗೈಸ್. ನಾನು ನನಗೆ ಶಾಪಿಂಗ್ ಮಾಡೋಣ ಅಂತ ಬಂದರೆ ನಮ್ಮ ಅಮ್ಮ ಆಗಲೇ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕ್ತವ್ರೆ. ಇದು ಮತ್ತೆ ಇದು ತೊಗೊಂಡಿದ್ದಾರೆ. ಬೇಡವಾ? ಎರಡು ಇಲ್ಲ. ಬನ್ನಿ ಇಷ್ಟು ನೋಡಿ ಏನು ಸಕ್ಕತ್ತಾಗಿದೆ ಮ್ಯಾಟ್ಗಳು. ನೋಡಿ ಇದು ಮ್ಯಾಟ್ ಅಂತೆ, ಇದು ಸಕ್ಕತ್ತಾಗಿದೆ. ಹೋಗಿದ ಕಡೆಲ್ಲ ಮ್ಯಾಟ್ ಸವಾಸ ಅಂತೂ ಆಗುತ್ತೆ ನಮಗೆ. ನಂಗೆ ಅದು ವೈಟ್ ಕಲರ್ ಎಲ್ಲ ಇಷ್ಟ ಆಯ್ತು ಮ್ಯಾಟ್. ಗೈಸ್ ನಮ್ಮ ಒಳ್ಳೆ ಬೆಂಗಳೂರಲ್ಲಿ ಏನು ನೋಡದೇ ಇರೋ ತರ ಅದೆತ್ಕೊಂಡ್ಬಿಡು ಕೆಲವೊಂದಿಷ್ಟು ಕಡಿಮೆ ಆಯ್ತಪ್ಪ. ಏನ್ ಕಡಿಮೆ ಇಲ್ಲ, ಬೆಂಗಳೂರಲ್ಲೂ ಸಿಗುತ್ತೆ. ಇಲ್ಲಿ ಸುಮ್ಮನೆ ನೋಡಿ ಯಾವ್ದಾದ್ರು ಯೂನಿಕ್ ಆಗಿರೋದು ನೋಡಿ. ನೋಡಿ ಗೈಸ್ ಇದು ಬೇಕಂತೆ ನಮ್ಮಂಗೆ. ಅಲ್ಲ ನಾನು ಬೇಕು ಅಂತ ಹೇಳಿಲ್ಲ ಗೈಸ್, ನೋಡಿದ್ ಹೆಂಗ್ ಗುಡಿಸ್ಬೋದು ಅಂತ. ಹಾ ನೋಡಿ ಇದು ತೊಗೊಂಬಿಡೋಣ, ಅದು ತೊಗೊಂಬಿಡೋಣ, ಗ್ಲಾಸ್ ತೊಗೊಂಬಿಡೋಣ, ಟೀ ಕುಡಿಯೋ ಗ್ಲಾಸ್ ತೊಗೊಂಬಿಡೋಣ ಅಂತೆಲ್ಲ ಅಂತವ್ರೆ. ಬೆಂಗಳೂರಲ್ಲಿ ಸಿಗಲ್ವ? ನೋಡಿ ಅಪ್ಪ ಅಂತೂ ಬಟರ್ಫ್ಲೈ ನೋಡಿ ಫೋನಲ್ಲೇ ಇರ್ತಾರೆ. ನೋಡಿ ಮಾಮ್ ಅದೇನು ಏನು ಮಾಡ್ತಿರ್ತಾರೆ, ನೀವು ಚೆಕ್ ಮಾಡಲ್ವಾ? ಹೋಗಿ ಚೆಕ್ ಮಾಡಿ ಒಂಚೂರು ಏನು ಮಾಡ್ತಿರ್ತಾರೆ. ಹೋಗಿ ಬೇಗ. ಇಫ್ ಯು ಬೈ ಔಟ್ಫಿಟ್ ಫ್ರಮ್ ಜುಡಿಯೋ, ಅವ್ರು ಹಾಕಿದ್ದಾರೆ ಸೇಮ್ ಔಟ್ಫಿಟ್, ಸೇಮ್ ಕಲರ್, ಸೇಮ್ ಕಪ್ಪಡ. ಶ್ರೀ ಸೇಮ್ ಶರ್ಟ್ ನೋಡು, ನಂತರ ಸೇಮ್ ಶರ್ಟ್ ಜುಡಿಯೋಲ್ ಹಾಕಿದ್ದಾರೆ. ಸೇಮ್ ಶರ್ಟ್ ಜುಡಿಯೋಲ್ ಅದಕ್ಕೆ ಹೋಗ್ಬಾರ್ದು ನಾನು. ಲೈಫಲ್ಲಿ ಇನ್ಮೇಲೆ ಜುಡಿಯೋಲ್ ಬಟ್ಟೆ ತಗೊಳಲ್ಲ ಗೈಸ್, ನಾನು ಸತ್ರು ತಗೊಳಲ್ಲ ಇನ್ಮೇಲೆ. ಊರು ಬಿಟ್ಟು ಊರಿಗೆ ಬಂದ್ರೂ ಈ ಥರ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಬೆಂಗಳೂರಲ್ಲಂತೂ ಬೇಜಾನ್ ಸರಿ ಆಗಿತ್ತು, ಇನ್ನು ಹೋಗ್ಬಾರ್ದು ಗೈಸಲ್ಲಿ. ಹಂಗೆಲ್ಲ ಏನಿಲ್ಲ ಗೈಸ್, ಅವ್ರು ಹಾಕೊಂಡ್ರಿ ನಾನು ಹಾಕೊಂಡ್ರಿ ಏನು, ನಮ್ಮ ಹುಡುಗರಿಗೆಲ್ಲ ಆ ಥರ ಇಲ್ಲ. ಸುಮ್ಮನೆ ಒಂಚೂರು ಸ್ಲೋ ಅಲ್ಲಿ ಹೇಳ್ಬಿಟ್ಟೆ. ಪಾಟ್ಸ್ ನೋಡಿ ಸಕ್ಕದಾಗಿದೆ, ಇದು ಚೆನ್ನಾಗಿದೆ ಒಂಥರ. ವಾವ್, 175 ರೂಪಾಯಿ. ಚೆನ್ನಾಗಿಲ್ಲ ಇದು? ಏನಿದು ಪಾಟ್ಸ್? ಇದು ಬೆಂಗಳೂರಲ್ಲಿ ಸಿಗುತ್ತೆ. ವಾಸ್ ಬೆಂಗಳೂರಲ್ಲಿ ಸಿಗುತ್ತೆ. ಹೌದಾ? ಸರಿ ಆಯ್ತು ಗೈಸ್, ನಮ್ಮ ಅಪ್ಪಂಗೆ ಇಲ್ಲೊಂದು ಸರ್ಪ್ರೈಸ್ ಇದೆ. ಬನ್ನಿ ನೋಡಿ ನೋಡಿ ಗೈಸ್, ಎಲ್ಲದೂ ಇದೆ ಸಿಗ್ತಾ ಇದೆ ನನಗೆ. ಬಟರ್ಫ್ಲೈ
ನೋಡಿ ಈ ಬಟರ್ಫ್ಲೈ ನೋಡಿ ನಮ್ಮ ಅಪ್ಪಗೂ ಬಟರ್ಫ್ಲೈಗೂ ನಂಟು ನೋಡಿ. ಎಲ್ಲೋದ್ರೂ ಬಟರ್ಫ್ಲೈ. ನೋಡಿ ಇಲ್ಲೊಂದು ಬಟರ್ಫ್ಲೈ ಹುಡ್ಕೊಂಬಂದವ್ರು ನಮ್ಮ ಅಪ್ಪ. ಏನೋ ಇದೆ, ಏನೋ ಕಾದಿದೆ. ಬೆಂಗಳೂರಿಗೆ ಹೋದ್ಮೇಲೆ ಏನೋ ಕಾದಿದೆ ನಮ್ಮ ಅಪ್ಪಂಗೆ. ನಮ್ಮ ಅಮ್ಮ ನೋಡಿ ಹೆಂಗ್ ಕಾಣ್ತಾರೆ. ಬಟರ್ಫ್ಲೈ ಹಾಕ್ಬಿಡಿ ಇಲ್ಲೇ. ಬಟರ್ಫ್ಲೈ ಶ್ರೀ ಔಟ್ಫಿಟ್ಟಿಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಇದು ನೋಡಿ. ಶ್ರೀ ಔಟ್ಫಿಟ್ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇದೆಲ್ಲ ನೋಡಿ ಹುಡುಗಿರಿಗೆ ಪೆನ್ಗಳು ಕ್ಯೂಟ್ ಆಗಿದ್ದಾವೆ. ಹೆಂಗಿದೆ ನೋಡಿ, ಶಕಲಕ್ಕ ಬುಮ್ ಬುಮ್ ಪೆನ್ಸಿಲ್. ಗೈಸ್ ನಾನು ಈ ಅಂಗಡಿಗೆ ಯಾಕಾದ್ರು ನುಗ್ಗುದ್ನೋ ಗೊತ್ತಿಲ್ಲ. ಅವ್ರು ಯಾರು ಆಚೆ ಬರೋಕ್ಕೆ ಒಪ್ಕೋತಾ ಇಲ್ಲ. ಇನ್ನೂ ಇದೆ ಇರು ನೋಡೋಣ, ಇನ್ನೂ ಇದೆ ನೋಡೋಣ ಅಂತವ್ರೆ. 3 ಜನ ನೋಡೋಣ. ಬಿಟ್ರೆ ನೋಡಿ ಆಟ ಸಾಮಾನು ಹೆಂಗಿದೆ ಇದು. ಕಟಿಂಗ್ ಪ್ಲೇಯರ್ ಎಲ್ಲ ಇದೆ, ಚಿಕ್ಕ ಮಕ್ಕಳು ಆಟ ಆಡೋಕ್ಕೆ. ಗೈಸ್ ನಾವು ಅಪ್ಪಂಗೆ ಒಂದು ಸರ್ಪ್ರೈಸ್. ಇನ್ನೊಂದು ಪಪ್ಪಾ ಇದು ಎಷ್ಟು ಹೊಡೆದಿದೆ ಅಂದರೆ ಎಲ್ಲಿ ಯಾರಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ನೋಡಿ ಯಾರ ಹತ್ರ ಮಾತಾಡ್ಕೊಂಡು ನಿಂತವ್ರು ನಮ್ಮ ಅಪ್ಪ. ಬೇಕಾ ಬೇಡ, ನನಗೇನೇನೋ ಸಿಗುತ್ತಲ್ಲ ಎತ್ಕೋತಾ ಇದ್ದೀನಿ ಗೈಸ್. ನಮ್ಮಪ್ಪ ಬೇಡ ಅಂದ್ಬಿಟ್ರು, ವಾಪಸ್ ಇಟ್ಬಿಡೋಣ ಹೋಗ್ಬಿಟ್ಟು. ನೋಡಿ ಇದು ಹೊಗೆ ಹೋಗಕ್ಕೆ ಯೂಸ್ ಮಾಡೋದು ಏನೋ ಇದೆ ಗೈಸ್. ಈಗ ನಮ್ಮ ಅಪ್ಪ ಒಂದು ಸಾಧನೆ ಮಾಡಿದ್ದಾರೆ. ಏನಾಯ್ತು ಹೇಳಿಪ್ಪ ನೀವೇ. ಏನಿಲ್ಲ ಪಾಪ, ಯಾರೋ ವಾಚ್ ಬಿಟ್ಟು ಹೋಗಿದ್ರು. ಯಾವುದು ಆಪಲ್ ವಾಚು? ಆಪಲ್ ವಾಚ್ ನಂಗೆ ಗೊತ್ತಿಲ್ಲ. ಬಂದೆ. ಹೇಳಿ. ಈಗ ನಮ್ಮ ವಾಚೇ ನಡೆಯಲ್ಲ, ಬೇರೆ ವಾಚ್ ತಗೊಂಡು ಏನ್ ಮಾಡೋದು? ಅದನ್ನ ಕೊಟ್ಬಿಟ್ರ ಕೊಟ್ಟೆ. ಸರ್ ಇದು ಯಾರ್ದು ನೋಡಿ ಅಂತ ತಗೊಂಡ್ರು. ಅವ್ರು ಥ್ಯಾಂಕ್ಸ್ ಹೇಳಿ ನಮ್ಮ ಜೊತೆಗೆ ಒಂದು ಫೋಟೋ ತಗೊಂಡು. ನಿಮ್ಮ ಜೊತೆ ಅವ್ರು ಬಂದು ಆ ಪಾರ್ಟಿ ಜೊತೆಗೆ ಕೊಟ್ಟು ಕಳ್ಸಿದ್ರು. ಇಲ್ಲಿ ನೋಡಿ ಬ್ಯಾಸ್ಕೆಟ್ ಬಾಲ್ ಇದೆ. ನನಗೆ ಬ್ಯಾಸ್ಕೆಟ್ ಬಾಲ್ ಅಂದರೆ ಸಖತ್ ಹುಚ್ಚು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಚಿಕ್ಕ ವಯಸ್ಸಲ್ಲಿ ಸಖತ್ ಹೋಗ್ತಾ ಇದ್ವಿ. 10th ಸ್ಟ್ಯಾಂಡರ್ಡ್ ಹತ್ರ ಇದ್ದಾಗ, 10th 8th ಇದ್ದಾಗ ನಾವು ಬರ್ರೀ ಇದೇ ಆಡ್ತಿದ್ದು. ನನ್ನ ಒಂದು ಡ್ರೀಮ್ ಇದೆ ಗೈಸ್, ನಾನು ಮನೆ ಕಟ್ಟಿದ್ರೆ ಬ್ಯಾಸ್ಕೆಟ್ ಬಾಲ್ಗೆ ಅಂತಲೇ ಒಂದು ಕೋಟ್ ಕಟ್ಟಿಸ್ತೀನಿ. ಬ್ಯಾಸ್ಕೆಟ್ ಬಾಲ್ ಕೋಟ್ ಫಾರ್ ಶ್ಯೂರ್, ಡ್ರೀಮ್ ಅದು. ನೋಡಿ ಪೆನ್ಗಳು ಎಷ್ಟು ಯೂನಿಕ್ ಆಗಿದೆ ಇದು. ಒಂದೆರಡು ಪೈನಾಪಲ್ ಪೆನ್ನು ಮತ್ತು ಕ್ವೀನ್ ಕ್ರೋನ್ ಪೆನ್ನು, ಯಾವುದೋ ಲಾಕೆಟ್ ಪೆನ್ನು, ಯಾವುದೋ ಬೊಂಬೆಗಳ್ದೆಲ್ಲ ಇದೆ. ಮತ್ತು ಇದು ಮಲ್ಟಿ ಕಲರ್, ನಾವು ಚಿಕ್ಕವರಿದ್ದಾಗ ಯೂಸ್ ಮಾಡ್ತಿದ್ವಿ ಗೈಸ್ ಇದು. ಇಲ್ಲಿ ನೋಡಿ ಮಾರ್ಕರ್ ಅನಿಸುತ್ತೆ ಇದು. ವಾಟ್ ದ ಫಾಕ್. ಗೈಸ್ ಇದು ಧನುಷ್ ಚಿಕ್ಕಣ ಏನು ಅಪ್ಪನ ಪ್ರ್ಯಾಂಕ್ ಮಾಡೋಣ. ಅಪ್ಪ ನೋಡಿ ಸಖತ್ತಾಗಿದೆ. ಈ ಪೆನ್ ನೋಡಿ ಸಖತ್ತಾಗಿದೆ. ಅಮ್ಮಂಗೆ ಪ್ರ್ಯಾಂಕ್ ಮಾಡ್ತಾರೆ ಅಷ್ಟೇ. ನೀನೇ ಪುಕ್ಲೇಶ್ರೀ ಹಂಗಂದ್ರೆ. ಅಮ್ಮಂಗೆ ಪ್ರ್ಯಾಂಕ್ ಮಾಡೋಣ ಇವಾಗ. ಈ ಪೆನ್ ನೋಡಿ ಹೆಂಗಿದೆ. ಹೆಂಗೆ ಮಾಡಿದ್ದು ನೋಡಿ. ಅದು ಬರಲ್ಲ. ಇದ್ರ ಬರೀ ಬಾಲ್ ಇಲ್ಲ ನೋಡಿ, ಟಾಯ್ಲೆಟ್ ಸೀಟು ಇದೆ. ಮಾಮ್ ಪಪ್ಪ ಇದು ನೋಡಿ, ಇದು ಹೆಂಗಿದೆ ನೋಡಿ. ಇದು ಅಪ್ಪ ಆಗ್ಲೇ ಕೂತ್ಕೊಂಡು ಎಲ್ಲ ನೋಡ್ಬಿಟ್ಟವ್ರೆ. ಇಲ್ಲಿ ಶಾಪಿಂಗ್ ಮಾಡಿದ್ಮೇಲೆ ಅಲ್ಲಿ ಫೋಟೋ ಶೂಟ್ ಮಾಡ್ತವ್ರು ನೋಡಿ. ಬೇಸ್ ಇದು ಸೈಕಲ್ ಫಿಕ್ಸ್ ಮಾಡೋ ಪಾಂಪಾಮ್ ನೋಡಿ. ಬೇಸ್ ಇದು ನೋಡಿ, ಇದು ಎಷ್ಟು ಸಣ್ಣಕ್ಕೆ ಹೋಗ್ತಾ ಇದೆ ಅಂದರೆ ನಮಗದು ಬೀಳ್ತಿರೋದೇ ಕಾಣ್ತಲ್ಲ. ನೀವು ನೋಡಿ ಝೂಮ್ ಹಾಕಿದ್ದೀನಿ, ಇವಾಗ ಕಾಣ್ತಾ ಇದೆ ಗೈಸ್. ಸೊ ಫೈನಲಿ ಇಲ್ಲಿಂದ ಹೊರಟಿದ್ದೀವಿ. ನಮ್ಮನ್ನು ಇಲ್ಲೇ ಕೂತ್ಕೊಂಡ್ಬಿಟ್ಟವ್ರೆ ಮಾತಾಡ್ಕೊಂಡು ಗೈಸ್. ಸೊ ಅಲ್ಲಿಂದ ಈಗ ಬೇರೆ ಅಂಗಡಿಗೆ ಬಂದಿದ್ದೀವಿ. ಎಲ್ಲ ಬೆಂಗಳೂರಿರೋ ಥರನೇ ಇದೆ ಶಾಪು, ಬೇರೆ ಏನು ಸ್ಪೆಷಲ್ ಇಲ್ಲ. ಬಟ್ ಆದರೂ ಬಂದ್ಬಿಟ್ಟಿದ್ದೀವಿ ವಿಸಿಟ್ ಹಾಕೋಣ ಅಂತಷ್ಟೇ. ಇಲ್ಲಿ ನೋಡಿ ಯಾವುದೋ ಬೋಟ್ ಮಾಡಿದ್ದಾರೆ. ಬೋಟ್ ನಮ್ಮನ್ನ ಕೂರಿಸಿ ಇಲ್ಲೊಂದು ಓಷನ್ ಇದೆಯಂತೆ ಸಮುದ್ರ, ನಾಳೆ ಹೋಗ್ತಾ ಇದ್ದೀವಿ ನಾವು. ಅದ್ರಲ್ಲಿ ತಳ್ಬಿಡ್ತೀವಿ ನಮ್ಮನ್ನ. ಬೆಂಗಳೂರವರೆಗೂ ಹಂಗೆ ಬರಲಿ. ಬೆಂಗಳೂರಲ್ಲಿ ಓಷನ್ ಇಲ್ಲ, ಹೆಂಗೆ ಕನೆಕ್ಟ್ ಆಗ್ತೀರಾ? ಮುರುಡೇಶ್ವರ, ಅಲ್ಲಿಂದ ಮುರುಡೇಶ್ವರಕ್ಕೆ ಹೋಗಿ ಅಲ್ಲಿಂದ ಬೈ ರೋಡ್ ನಡ್ಕೊಂಬಂದ್ಬಿಡಿ ಬೆಸ್ಟ್. ಸೊ ಅಲ್ಲಿ ಯಾವುದೋ ಹಾರ್ಟ್ ಇದೆ. ಹಾರ್ಟ್ ಮುಂದೆ ಒಬ್ಬೊಬ್ಬರೇ ಒಂದೊಂದು ಫೋಟೋ ತಗೋತವ್ರೆ. ಈಗ ಶ್ರೀ ಹೋಗ್ತಾ ಇದ್ದಾಳೆ, ಹೋಗಿ ಶ್ರೀ ಅವರೇ ಗೈಸ್. ಸೊ ಇಷ್ಟೊತ್ತು ಜನ ಇದು ಮುಂದೆ ನಿಂತ್ಕೊ ತಗೋತಿದ್ರು ಫೋಟೋ. ನಮ್ಮ ಹಿಂದೆ ಹೋಗ್ಬಿಟ್ಟು ನಿಂತ್ಕೊಂಡು ನೋಡಿದ್ರು. ಅವಾಗ ಗೊತ್ತಾಯ್ತು ಎಲ್ಲರೂ ಹಿಂದೆ ಹೋಗಿ ತಗೋಬೇಕು ಅಂತ ಫೋಟೋ. ನಮ್ಮ ಫಿಗರ್ ಔಟ್ ಮಾಡಿದ್ಮೇಲೆ ನಮ್ಮ ನೋಡಿ ಜನ ಎಲ್ಲ ಹೋಗಿ ಈಗ ಹಂಗೆ ಇಟ್ಕೋತಾ ಇದ್ದಾರೆ ಫೋಟೋನ ಗೈಸ್. ಸೊ ಫೈನಲಿ ಇಲ್ಲಿಂದ ಹೊರಟ್ವಿ. ನನಗೇನು ಕ್ರೇಜಿ ಅನಿಸಿಲ್ಲ ಮಾಲು, ಎಲ್ಲ ಬೆಂಗಳೂರಲ್ಲಿ ಇರೋದೇ ಇತ್ತು. ಇದೇನು ಅಂದರೆ ಸೂರತ್ಗೆ ರಿಲೇಟೆಡ್ ಅಂಥದ್ದು ಏನು ಅಂತದೇನು ಕಾಣಿಸ್ಲಿಲ್ಲ. ತೊಗೊಳ್ಳೋಣ ಅದೆಲ್ಲ ಸೇಮ್ ಬೆಂಗಳೂರು ಏನು ಸಿಗುತ್ತೆ ಅದೇ ಸಿಕ್ತಿತ್ತು. ಆ್ಯಂಡ್ ಅದೇ ಬ್ರ್ಯಾಂಡ್ಸು ಇತ್ತು. ಅದಕ್ಕೆ ವಾಪಸ್ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಲೆಟ್ಸ್ ಗೋ.
ಎಷ್ಟು ವಿಚಿತ್ರ ನೋಡಿ, ಇದು ಬಸ್ ಸ್ಟಾಪ್ ಇದು. ಅಲ್ಲಿಂದ ಬಸ್ ಬಂದು ಅದಕ್ಕೆ ಸಪ್ರೇಟ್ ಲೈನ್ ಮಾಡಿದ್ದಾರೆ. ಅಲ್ಲೊಂದು ಬಸ್ ನಿಲ್ಲುತ್ತೆ, ಇಲ್ಲಿಂದ ಜನ ಹೋಗ್ತಾರೆ ಅಲ್ಲಿಗೆ. ಈ ರೋಡು ನಾರ್ಮಲ್ ರೋಡು. ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ರೋಡ್ ಇದೆ ನೋಡಿ, ಅದು ಬಸ್ ಹೋಗುತ್ತೆ ಅಲ್ಲಿಂದ. ಅಲ್ಲಿ ಬಸ್ ಹೋಗ್ಬಿಟ್ಟು ಅಲ್ಲಿ ನಿಲ್ಸುತ್ತೆ, ಜನ ಹತ್ಕೋತಾರೆ, ಮತ್ತೆ ನಾರ್ಮಲ್ ರೋಡಿಗೆ ಬಸ್ ಕನೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ, ಆ ರೋಡಿಗೆ ಬಸ್ ಬಂದಿದೆ ನೋಡಿ. ತಕ್ಷಣ ಒಂದು ಫೋಟೋ ಗೈಸ್. ಈಗ ಕ್ಯಾಬ್ ಹತ್ತಿದ್ದೀವಿ, ಹೋಟೆಲ್ ರೂಮ್ ಹೋಗ್ತಾ ಇದ್ದೀವಿ ವಾಪಸ್ ಗೈಸ್. ಸೊ ಫೈನಲಿ ಹೋಟೆಲ್ ರೀಚ್ ಆಗಿದ್ದೀವಿ. ಈಗ ನಾವು ಡಿನ್ನರ್ದೇನು ಅಂತ ನೋಡಬೇಕು. ಹೊಟ್ಟೆ ತುಂಬಿಡಿದೆ, ತಿನ್ನೋದ ಬೇಡ ಅಂತ ಗೊತ್ತಿಲ್ಲ ಇನ್ನು. ಗೈಸ್ ವಾಪಸ್ ಬಂದ ತಕ್ಷಣ 2 ನಿಮಿಷ ಫೋನ್ ನೋಡಿದ್ವಿ, ಮತ್ತೆ ಊಟಕ್ಕೆ ಹೋಗ್ತಾ ಇದ್ವಿ. ಈಗ ಡಿನ್ನರ್, ಲಾಸ್ಟ್ ಡೇ ಡಿನ್ನರ್ ಇವತ್ತು ನಮ್ಮದು. ಸೊ ಅದಕ್ಕೆ ಲಾಸ್ಟ್ ಡೇ ಮಿಸ್ ಮಾಡೋದು ಬೇಡ ಅಂತ. ನನಗೂ ನಮ್ಮ ಅಪ್ಪಂಗೆ ಹೊಟ್ಟೆ ತುಂಬಿಡಿದೆ, ಬಟ್ ಸ್ಟಿಲ್ ಲಾಸ್ಟ್ ಡೇ ಒಂಚೂರು ತಿಂದಿಬಿಡೋಣ ಅಂತ. ನಮ್ಮ ಪಾಪ ಏನೂ ತಿಂದಿಲ್ಲ, ಅದಕ್ಕೆ ಅವ್ರಿಗೆ ಏನು ತಿಂತಾರೆ, ಎಷ್ಟು ತಿಂತಾರೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಇಷ್ಟೇ ತಿನ್ನೋದು ನಮ್ಮ ಇಷ್ಟೇ ತಿನ್ನೋದು ನಮ್ಮ ನೋಡಿ. ಇಷ್ಟೇ ತಿನ್ನೋದು, ಊಟನೇ ಮಾಡ್ತಾಯಿಲ್ಲ ಗೈಸ್ ಪಾಪ, ಏನು ತಿಂತಾನೆ ಇಲ್ಲ. ನೆನ್ನೆ ಮೊನ್ನೆ ಒಳಗೆ ನೋಡಿದ್ರೆ ಏನು ತಿನ್ನಕ್ಕಾಗ್ತದೆ, ಏನು ತಿನ್ನಕ್ಕಾಗದೆ ಇಷ್ಟು ತಿಂತವ್ರೆ. ನಾನು ದೃಷ್ಟಿ ಇಟ್ಟಿಲ್ಲ ಅಂದ್ರೆ ಎಷ್ಟು ತಿಂತಿದ್ರು ನಮ್ಮ ಯೋಚನೆ ಮಾಡಿ. ಪಾಪ ಗಾಸ್ ಹೊಡೆದಾಕ್ಬಿಟ್ಟವ್ರು ನೋಡಿ. ನಿನ್ನೆ ಮೊನ್ನೆ ಇಲ್ಲಿ ಕೂತಿದ್ವಿ ಈ ಟೇಬಲ್ ಮೇಲೆ, ಇವತ್ತು ಈ ಟೇಬಲ್ ಚೇಂಜ್ ಮಾಡಿದ್ದೀವಿ. ಲಾಸ್ಟ್ ಡಿನ್ನರ್ ಎಷ್ಟು ಕಮ್ಮಿ ತಿಂತ ನೋಡಿ ನಮ್ಮ ಅಪ್ಪ ನೋಡಿ. ಹೆಲ್ತಿ ಫ್ರೂಟ್ಸ್ ಬೇಸ್. ನಾನು ಇಷ್ಟು ಡಿನ್ನರ್ ತೊಗೊಂಡಿದ್ದೀನಿ ನಂದು. ಓ ಫಾರ್ಮ್ಸ್, ರಾತ್ರಿ ಬಂದು ನಾನು ಮಲ್ಕೊಂಬಿಟ್ಟೆ, ಬಿಕಾಸ್ ನಾವು ಬಂದಿದ್ದು ಲೇಟ್ ಆಗಿತ್ತು. ಡಿನ್ನರ್ ತಿಂದ ತಕ್ಷಣ ಬಂದು ಪಾಚ್ಕೊಂಬಿಟ್ಟೆ. ಬಟ್ ಈಗ ನಾನು ನಿಮಗೆ ರೂಮ್ ಟೂರ್ ಕೊಡ್ತೀನಿ, ಬಿಕಾಸ್ ನಾನು ರೂಮ್ ಟೂರೇ ಕೊಟ್ಟಿದ್ದೆ, ನಾನು ನೆನಪಾಗಿಲ್ಲ. ಸೊ ನಮ್ಮ ರೂಮಿಂದ ಇಲ್ಲೊಂದು ಕಿಟಕಿ ಇದೆ, ಇಲ್ಲಿ ಈ ಥರ ಕಾಣುತ್ತೆ. ಆ್ಯಂಡ್ ಆಚೆ ಹಿಂಗಿದೆ. ಹಿಂಗೆ ಎಂಟ್ರಾದರೆ ನಮ್ಮ ರೂಮ್ ನಂಬರ್ 409 ಎಂಟ್ರಾಗಿದ್ದ ತಕ್ಷಣ ಹಿಂಗಿದೆ ಎಂಟ್ರಿ. ತಕ್ಷಣ ಈ ಕಡೆ ಬಂದರೆ ಅಲ್ಲೊಂದು ಓವನ್ನು, ಬೀರು ಒಳಗೆ ಓವನ್ ಕೊಟ್ಟವ್ರು ನೋಡಿ. ಅದು ಓವನ್ನ ಲಾಕರ? ಓವನ್ ಅದು ಓವನ್ ಅಲ್ವಾ? ಲಾಕರ ಸೊ ಅದು. ಮತ್ತೆ ಇಲ್ಲೊಂದು ಕಬೋರ್ಡ್ ಥರ, ಅದು ಬಿಟ್ಟರೆ ಇದೇನಿದೆ ಖಾಲಿ ಡಬ್ಬ ಇದೆ. ಮತ್ತೆ ಹಿಂಗೆ ಲೆಫ್ಟ್ ಸೈಡ್ಗೆ ಹೋದರೆ ವಾಶ್ರೂಮು, ಇಲ್ಲಿ ಸ್ನಾನ ಮಾಡೋ ಏರಿಯಾ, ಇಲ್ಲಿ ಅಲ್ಲೊಂದು ಮಿರರು, ಹಂಗೆ ಒಂಚೂರು ಹಿಂದೆ ಬಂದ್ವಿ ಅಂದರೆ ಇಲ್ಲೊಂದು ಮಿರರು. ಅದು ಬಿಟ್ಟರೆ ಒಂಚೂರು ರೂಮ್ ಗಲೀಜಿದೆ, ಕ್ಲೀನ್ ಮಾಡೋಕ್ಕೂ ಟೈಮ್ ಇಲ್ಲ, ಬಿಕಾಸ್ ಇವತ್ತಿಂದ ಚೆಕ್ಔಟ್ ಮಾಡಬೇಕು, ಅದಕ್ಕೆ ಹಂಗೆ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಬೆಡ್ಡು, ಅದು ನಮ್ಮ ಅಪ್ಪ, ಮತ್ತು ಇದು ನಾನು ಮಲಗಿದ್ದ ಬೆಡ್ಡು, ಮತ್ತು ಅಲ್ಲೊಂದು ಸೋಫಾ, ಅಲ್ಲೊಂದು ದಿಂಬು, ಟಿಪ್ಪೈ, ಮತ್ತು ಇಲ್ಲಿಂದ ವ್ಯೂ. ಅಲ್ಲೇ ರೈಲ್ವೆ ಸ್ಟೇಷನ್ ಇದೆ ನೋಡಿ, ನನ್ನ ರೂಮ್ ಆಚೆನೆ. ಸಖತ್ ಸೌಂಡ್ ಇದು, ಬಟ್ ಈ ಕಿಟಕಿ ಕ್ಲೋಸ್ ಮಾಡಿಬಿಟ್ರೆ ಸೌಂಡೇ ಬರಲ್ಲ ನೋಡಿ, ಸೌಂಡೇ ಇಲ್ಲ. ಅದು ಬಿಟ್ಟರೆ ಇದೊಂದು ಟೇಬಲ್ ಕಾಲಿಡೋಕ್ಕೆ, ನಾನು ಬಂದ ತಕ್ಷಣ ಅಲ್ಲೇ ಕೂತ್ಕೋತಿದ್ದ ನಿನ್ನೆ ಮೊನ್ನೆ ಎಲ್ಲ. ಮತ್ತು ಇದೊಂದು ಆಫೀಸ್ ಚೇರು, ಮತ್ತು ಇಲ್ಲಿ ಸ್ನ್ಯಾಕ್ಸ್, ಒಂದೊಂದು ಸ್ನ್ಯಾಕ್ಗೂ 100 ರೂಪಾಯಿ ಹಾಕಿಟ್ಟವ್ರು ನನ್ನ ಮಕ್ಕಳು ನೋಡಿ. ಬಿಸ್ಕೆಟ್ ಎಷ್ಟು? 10 ರೂಪಾಯಿ, 10 ರೂಪಾಯಿ ಅಲ್ವಾ? ಇಲ್ಲಿ 29 ರೂಪಾಯಿ ಹಾಕೋರೆ, 20 ರೂಪಾಯಿ ಲಾಭ. ಮತ್ತು ಇವಾಗ ನಾ ಅಪ್ಪ ಕಾಫಿ ತಂದು ಹೆಂಗೆ ಗಲೀಜು ಮಾಡಿಸೋರು ನೋಡಿ, ಫುಲ್ ಕಾಫಿ ಕುಡಿದು. ಅದು ಬಿಟ್ಟರೆ ಅಷ್ಟೇ. ಟಿ ವಿ ಇದೆ, ಮತ್ತು ಅಲ್ಲೊಂದು ಟೇಬಲ್ ಇದೆ ನಮ್ಮ ಇದು ಬಟ್ಟೆ ಗಿಟ್ಟೆಗೆಲ್ಲ ಸೆಟ್ ಮಾಡ್ಕೊಳ್ಳೋಕ್ಕೆ. ಇನ್ನೇನಿಲ್ಲ, ಅಷ್ಟೇ ಗೈಸ್.